ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಗಾಯ್ಸ್, ಸಾಟರ್ಡೆ ಸಂಡೇ ಬಂತು ಅಂದ್ರೆ ಬೆಂಗಳೂರಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ವೀಕೆಂಡ್ಸ್ ಅಲ್ಲಿ ಅಟ್ಲೀಸ್ಟ್ ವಾರ ವಾರ ಊರಿಗೆ ಹೋಗೋಣ ಅಂತಂದ್ರೆ ಊರಲ್ಲಿ ಬೇರೆ ಊರಲ್ಲಿ ಜನನೇನು ಏನು ಕೆಲಸ ಮಾಡ್ತಾನೋ ಇಲ್ವೋ, ವಾರ ವಾರ ಊರಿಗೆ ಬರ್ತಾವನೆ ಅಂತ ಅನ್ಕೊಂತಾರೆ. ನನ್ನತ್ತ ಬಿಡಿ, ಬೇರೆ ಮಾತು ಕೇಳಂಗಿಲ್ಲ, ಅದ್ ಬೇರೆ ಪ್ರಶ್ನೆ. ಆದ್ರೂ ವಾರ ವಾರ ಊರಿಗೆ ಹೋಗಿ ಬೇಜಾರು ಅಂತಾರ. ಅದಕ್ಕೆ ಒಂದ್ ವಾರ ಬೆಂಗಳೂರು, ಒಂದ್ ವಾರ ಊರು. ಈ ಬೆಂಗಳೂರ ಶನಿವಾರ ಬಂದು ಸಿಕ್ಕಿರಿ ಏನ್ ಮಾಡೋದು ಟೈಮ್ ಪಾಸಿಗೆ ಒಂದ್ ಯೋಚನೆ. ಅದಕ್ಕೆ ಅಲ್ಲಿ ಇಲ್ಲಿ ಹೋಗೋದು. ನಮ್ ಬಾಯ್ಸ್ ಜೊತೆ ಇವ್ರಿಗೂ ಇನ್ನ ಯಾರು ಇಲ್ಲ, ನನಗೂ ಇನ್ನೇನು ಯಾರು ಇಲ್ಲ, ಹಂಗಾಗತ್ಲೆ ತಾಡೋದು. ನಿಜ ಹೇಳು ನನಗಿನ್ನ ಯಾರ್ದಾವ ನಿಮ್ಮ ಬಿಟ್ರೆ? ಹಾ, ನಿನ್ನ ಖುಷಿ ಬಿಟ್ರಿ ಯಾರ್ದಾವ ನಂಗೆ? ಟ್ಯಾಲೆಂಟ್ ತುಂಬಾ ಇದೆ. ಅಪ್ಪ, ಆತರ ಇದ್ದಿದ್ರೆ ಇಲ್ಲಾಕ್ ಬರ್ತದೆ, ಅಲ್ಲ ಎಲ್ಲ ಹೋಗ್ತಿರ್ಲಿಲ್ಲ ನಾನು. ಬರ್ತೀಯ ವಾರ ವಾರ ಒಂದ್ಸತಿ. ಅಯ್ಯಪ್ಪ, ತುಮಕೂರು ಹೋಗೋ ಚಿಕ್ಕಮ್ಮ ಮನೆ ಕಣೋದು, ಅಲ್ಲೇ ಅದು ಇಲ್ಲ. ಒಂದ್ ಮನೆ ನೆಪ ಅಷ್ಟೇ. ಅಯ್ಯಪ್ಪ ದೇವ್ರೆ. ಏನ್ ಮಾಡೋದು, ಸಿಂಗಲ್ಸ್ ಜೀವನ, ಏನು ಮಾಡಂಗಿಲ್ಲ. ತಲೆ ಬಾಚ್ಕೊಂಡೆ ಇದ್ಬೇಡ ಆಗೋದು ಗೊತ್ತೇ ಇರ್ಲಿಲ್ಲ. ಕನ್ನಡ ಮನೆ ಹತ್ತು ತಲೆ ಬಾಚ್ಕೊಂಡಿದೆ. ಇದೇ ನಾವು ರನ್ನಿಂಗ್ ಹೋಗ್ತೀವಿ ಬೆಳಗ್ಗೆ ಮಾರ್ನಿಂಗ್ 5 o'clock ಇದೆ ಅಗ್ರ ಲೇಕ್. ಇಲ್ಲೇ ನೋಡಿ, ಇನ್ನೂ ಓಡ್ತಾನೆ ಇದಾರೆ. ಅವ್ರ ಬೆಳಗ್ಗೆ ಬಂದಾಗ ಓಡ್ತಾ ಇದ್ರು, ಇನ್ನೂ ಓಡ್ತಾನೆ ಅವ್ರೆ. ನೋಡಪ್ಪ, ಹೀರೋ ಬಂದ. ಹಾ, 14,000 ಕೊಟ್ಟು ಪಿ ಜಿ ನೋಡಪ್ಪ, ರಿಚ್ ಕಿಡ್. ಹೇಳ್ದು 1 BHK ಇರೋದ 7,000 ರೂಪಾಯಿ ಕೊಟ್ಟು ಅಂತ. ಹಾ, ಇಲ್ಲಿ ಪ್ರೈವೇಸಿ ಬೇಕು ಅಂತ ಪಿ ಜಿ ಬಂದಾನೆ. ಹಾ, 14,000 ಕೊಟ್ಟು. ಪ್ರೈವೇಸಿ ಎಲ್ಲಿ ಕೊಡ್ತಾರೆ ಇವರು? ಬಂದ್ಬಿಡ್ತಾರೆ. ಏನೋ ಪ್ಲಾನ್ಸ್ ಮಾಡ್ಕೊಂಡಿದ್ದೆ ಮುಂಚೆ ಎಲ್ಲ ನಾ ಬಂದ್ ಆಳ ಮಾಡದ್ನ. ಕಂಡೆ ಬಿಟ್ಟಂಗೆ ಬಂತಾನೆ. ಸೊ ಗೈಸ್, ಇದೊಂದು ಗಾದೆ ಎಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಶಿವಪೇಜೆ ಕರಡಿ ಬಿಟ್ಟಂಗೆ ಅಂತ. ಅದು ಶಿವಪೇಜೆ ಕರಡಿ ಅಲ್ಲ, ಕರಡಿಗೆ ಅಂತ. ಆ ಕರಡಿಗೆ ಅಂತ ಪೂಜೆ ಮಾಡ್ತಾರಲ್ಲ, ನಿಂಗ್ ಗೊತ್ತಾರ ಅದನ್ನ ಅಂತ ಹೇಳೋದು. ಆ ಪೂಜೆಗೆ ಕರಡಿಗೆನೆ ಬಿಟ್ಟು ಬಂದ್ರಂತೆ ಅಂದ್ರೆ ಆ ಪೂಜೆ ಅದ್ನೇ ಮಾಡ್ಬೇಕಾರದು, ಅದ್ನೇ ಬಿಟ್ಟು ಬಂದ್ರೆ ಅಂತ ಇರೋದದು. ಕೇಳಾರ ಯಾರು ಇಲ್ಲ. ಹಾ, ಇರೋ ಮಕ್ಳು ಅದು ಶಿವಪೂಜೆ ಕರಡಿ ಬಿಟ್ಟಂಗೆ ಅಂತ ಅಂತಾರೆ. ಬರ್ತಾರೆ. ಏನ್ ಪ್ಲಾನ್ಸ್ ಎಲ್ಲಿ ಹೋಗೋದು? ಏನೋ ಪ್ಲಾನ್ಸ್ ಎಲ್ಲಿ ಹೋಗೋದು ಇವತ್ತು? ಬನ್ನಿ ಗೈಸ್, ನಿಮ್ಗೆ ರಾಗಿಗುಡ್ಡ ಬನಶಂಕರಿ ಟೆಂಪಲ್ ತೋರಿಸ್ತೀವಿ. ಇವತ್ತು ಬರೀ ಫುಲ್ ಟೆಂಪಲ್ ಅನ್ನೆಯಾ? ಇವತ್ತೆಲ್ಲ ಟೆಂಪಲ್ ಅಲ್ಲಿ ನಮಿಗೋಸ್ಕರ ಕಾಸ್ಟ್ಲಿ ಊರನ್ನ ಅವ್ರು ಕಾಯ್ತಾ ಇದಾರೆ. ಅವ್ರನ್ನ ಕರ್ಕೊಂಡೆ ಸೀದಾ ರಾಗಿಗುಡ್ಡದಲ್ಲಿ ಸಿಗ್ತೀವಿ. ಬನಶಂಕರಿ ಈ ತರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಪೊಲ್ಯೂಷನ್ ಕಡಿಮೆ ಮಾಡಿ. ಒಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಬಸ್ರಿ ಹೆಂಗ್ಸ್ ಬಂದಂಗ್ ಬರ್ತಿಯಲ್ಲೋ. ಇವಾಗ ನಮ್ ಗ್ರೂಪ್ ಒಂದ್ ಕಳೆ ಬಂತು, ವರುಣ ಬೈದ ಒಂದ್ ಕಳೆ ಬಂದಂಗ ನಮ್ ಗ್ರೂಪ್ ಇವಾಗ. ಕಾಸ್ಟ್ಲಿ ಸಿಗ್ಲಿ ಅಂತವಾ ಪಾಲತೆ ಅದಕ್ಕೆ ಹೇಳ್ತೀನಿ. ಯಾವತ್ತು ಇನ್ನು ಬೇರೆ ಬೇರೆ ಸಿಗ್ತಾರೆ. ನೀನು ಪಾಯದ್ರಲ್ಲ, ನೀವು ಉಳ್ಕ ಸೇವೆ ಮಾಡ್ರಿ, ಧರ್ಮಸ್ಥಳ ತನಕ ಸಿಗಲ್ಲ ಬಿಡು. ಸಿಗ್ಬೇಕಾದ್ರೆ ಸಿಗ್ತಾರೆ ಬೇಡ, ಸಿಗ್ಬೇಕಾದ್ರೆ ಸಿಗ್ತಾರದ್ಯಾ? ನಾವ್ ಅದಕ್ಕೆ ಹೋಯ್ದೆ ಅಂತ ಅನ್ಕೊಂಡು ಹೋಗಣ್ಣ. ಅದಕ್ಕೆ ಹೋಗಿತ್ತು. ಹಾ, ಒಟ್ಟಿಗೆ ಒಪ್ಕೊಬಿಟ್ಟಲ್ಲ, ಒಟ್ಟಿಗೆ ಅದಕ್ಕೆ ಹೋಯ್ತು ಅಂತ. ಮೊನ್ನೆ ಹಂಗೆ ಮೀಮಲ್ ಮಾಡಿದ್ದು, ನೀನ್ ಉಪವಾಸ ಅಲ್ಲ ವನವಾಸಕ್ಕೆ ಬರೋಳು ಸಿಗಲ್ಲ ಅಂತ. ಸಿಗ್ಬೇಕಾದ್ರೆ ವನವಾಸ ಎಲ್ಲ ಏನು ಹೋಗ್ಲಿಲ್ಲ ಅಂದ್ರೂ ಸಿಗ್ತಾರೆ. ನಿನ್ನಂತ ಒಳ್ಳೆ ಮನ್ಸಿರೋರಿಗೆ ಸಿಗ್ತಾ ಬರಲ್ಲ. ಇವ ಬರೀ ಕಾರ್ ತಗೊಂಡಿದ್ಯಾ ಫ್ರಾನ್ಸ್? ಅದಕ್ಕೆ ಹುಡುಗಿ ನೋಡ್ತೀವಿ. ನಮ್ಗೆ ಕಮೆಂಟ್ ಮಾಡಿ ನೋಡಿ, ಇವ್ ಐಟು ಪರ್ಸೆಂಟ್ ನೋಡಿ ಕಮೆಂಟ್ ಮಾಡಿ. ಇವಾಗ ಹಂಗೆ ಅವನೇ ಪೋಸ್ ಕೊಡ್ತಾವನೆ, ಹಿಂಗೆ ಸೈಡ್ ಆಂಗಲ್ ಎಲ್ಲವಾ. ಹಾ, ಮಜಾ ಇಲ್ಲಿ ಕೃಷ್ಣ, ಈ ಕೃಷ್ಣ ಇವನ್ ಕಳ್ಳ ಕೃಷ್ಣ ಅಲ್ಲಿ.
ಅಲ್ಲ ಈ ತರ ಕೃಷ್ಣ. ಈ ಕಲ್ ಮೇಲೆ ಇಂಥದ್ದೆಲ್ಲ ಕೆಲಸ ಮಾಡಬೇಡಿ ಅಂತ. ಹಾ ನೋಡಿ ಯಾರ ಪ್ರೇಮಿಗಳು ಇವನ್ ತರ ವರುಣನ್ ತರ ಹೆಂಗ್ ಬೋದಾಗ ನೋಡಿ ಥರ ಹಾಳು ಮಾಡ್ತಾರಪ್ಪ ಟೆಂಪಲ್ ಬಿಡಲ್ಲ ಅಂತಾನೆ. ಸೇಮ್ ವರುಣ ಬುದ್ಧಿನೇ ಎಲ್ಲರಿಗೂ ಇರೋದು. ಇಲ್ಲಿ ಭರತನಾಟ್ಯ ಮಾಡ್ತಾವ್ರೆ. ಮೋಸ್ಟ್ಲಿ ಅದಕ್ಕೆ ಒಂದು ನೋಡಿ ಬರೋಣ ಅಂತ ಬಂದ ಏನೋ ಗೊತ್ತಿಲ್ಲ ಕೌಶಿ, ನಮಗೆ ಗೊತ್ತಿರಲಿಲ್ಲ ಈ ಕಡೆ ಬರಬೇಕು ಅಂತ. ಇಲ್ಲಿ ಭರತನಾಟ್ಯ ಮಾಡ್ತಾವ್ರೆ, ಈ ಕಡೆ ನೋಡೋಣ ಬಾರ್ನ ಅಂತ ಕರ್ಕೊಬರ್ತಾನೆ. ಬಾ 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 ಎಂತ ಮಾಡ್ತಾನೆ. ನಾವು ಜಾಯ್ನ್ ಆಗೋಣ ಕೇಳ. ಭರತನಾಟ್ಯ ಕಚ್ಚುಪುಡಿ ಎಲ್ಲ ಬರುತ್ತೆ ನಂಗೆ, ಇವನಿಗೆ ಬರುತ್ತೆ. ಕುಚ್ಚುಪುಡಿ ಕಥಕಳಿ ಡ್ರೆಸ್. ವರುಣ ಕೆಲ್ಸ ಸಿಗ್ಲಿ ಅಂತ ಪದ, ಹುಡುಗಿ ಸಿಗ್ಲಿ ಅಂತಲ್ಲ, ನೀವು ತಪ್ಪ ತಿಳ್ಕೊಬೇಡಿ. ಅಂತ ಹುಡುಗ ಅಲ್ಲ ವರುಣ. ವರುಣ ಹುಡುಗಿಯಿಂದ ಹೋಗಲ್ಲ, ಹುಡುಗಿರೇ ವರುಣಿಂದ ಬರ್ತಾರೆ. ವರುಣ ವಿಡಿಯೋ ಅಂತ ಬೈತಲ್ಲ ಅಷ್ಟೇ, ಇಲ್ಲ ಸರ್ರ ಬೈಕೊಂಡಿರ್ತಾನೆ. ವಿಡಿಯೋ ಅಂತ ಅಷ್ಟೇ ಬೈತಲ್ಲ. ನಮ್ಮಿಂದಾನೇ ಹುಡುಗಿರೋ, ನಾವ್ ಹುಡುಗಿರು ಇಲ್ಲ ಅಲ್ಲ. ಇದು ವಿಡಿಯೋ ಹಾಕ್ಬಿಟ್ಟು ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕ್ತಿಲಿ, ಆ ಸ್ಕ್ರೀನ್ಶಾಟ್ ಹಾಕ್ತಿವಿ ಪಕ್ಕದಲ್ಲಿ. ಮುಚ್ಚ ಕೇಳಿಸ್ಕೊಂಡು ಡೈಲಾಗ್ ಹೇಳಿದ್ದೆ ವರುಣ. ವರುಣ ಹಿಂದೆ ಹುಡುಗಿರೋ ಅಂತೆ, ವರುಣ ಹುಡುಗಿಂದ ಹೋಗಲ್ವಂತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡು. ಎಲ್ಲ ಹುಡುಗಿ ಹೇಳಿದ್ ನಾನು, ಹುಡುಗಿರ್ ಹಿಂದೆ ಅಂತ ಹೇಳಿದ್ದು, ಹುಡುಗಿ ಹಿಂದೆ ಅಂತ ಅಲ್ಲ. ಹುಡುಗಿರಿಂದ ಹೋಗಲ್ಲ ಅಂತ ಹೇಳಿದ್ದು, ಹುಡುಗಿಯಿಂದ ಅಲ್ಲ. ಹುಡುಗಿಯಿಂದ ಹೋಗ್ತೀಯ. 2-3 ಜನ ಇದ್ರೆ ಹೋಗಲ್ಲ, ಹೊಡ್ಬಿಡ್ತಾರೆ. ಇವಾಗ ರಾಯಗಢ ಟೆಂಪಲ್ ಮುಗಿಸ್ಕೊಂಡು ಬನಶಂಕರಿ ಟೆಂಪಲ್ ಹೋಗ್ತಿದೀವಿ. ನೋಡೋಣ ಎಲ್ಲಾರ ಊಟ ಸಿಗುತ್ತಾ. ಅನ್ನದಾಸೋಹ ಭವನ ಎಲ್ಲ ಇದೆಯಾ ಮಾರ ನಿಂತಾನೆಯಾ. ಬೆಂಗಳೂರಿಗೆ ಬಂದು 4-5 ವರ್ಷ ಆಯ್ತೀಯಾ, ಇನ್ನು ಟ್ರಾಫಿಕ್ ದಾಟಕ್ ಬರಲ್ಲ, ಗೊತ್ತಿಲ್ವಲ್ಲ. ದಾಟಕ್ ಬರಲ್ಲ ನಿಂಗೆ. ಕ್ರಾಕ್ಸ್ ಎಫೆಕ್ಟ್ ಅಪ್ಪ. ಕ್ರಾಕ್ಸ್ ಕ್ರಾಕ್ಸ್ ತರಾಕಿತ್ತ. ನಾವ್ ಇಲ್ಲಿ ಬಂದಿದ್ದು, ನಾವೇನಿದ್ರು ಡೈರೆಕ್ಟ್ ಆಗಿ ಗೊತ್ತಲ್ಲ ಸ್ಟ್ರೈಟ್ ಆಗಿ ಬರೋದು. ತುಲಾಭಾರ ಆಮೇಲೆ ಇಲ್ಲಿ ಒಂದು ಅರ್ಕೆ ಇದ್ರೆ ಇಲ್ಲೇ ತೀರ್ಸೋದು, ಬೇಡ್ಕೋಬಹುದು ಅರ್ಕೆ ಇದ್ರೆ. ಜಾಸ್ತಿ ಒಳಗೆ ಟೆಂಪಲ್ ಜಾಸ್ತಿ ಇಲ್ಲೇ ಇದಾರೆ ನೋಡಿ ಜನ. ಇಲ್ಲ ಕಲ್ಲು ಕಲ್ಲಿಟ್ಟು ಬೇಡ್ ಮಾಡೋದು. ಆಮೇಲೆ ಈ ಡೇ ಮೇಲೆ ಇಲ್ಲಿ ಹಚ್ಚದ ದೀಪ ಹಚ್ಚದ. ಅದೇ ನೀನ್ ಏನ್ ಬೇಡ್ಕೊಂಡಿರ್ತೀಯ ಅದನ್ನ ಇದ್ ಮಾಡ್ಕೊಳೋದು. ನೀನ್ ಏನ್ ಮಾಡ್ತೀನಿ ಅಂತ ಬೇಡ್ಕೊಂಡು. ಜಾಸ್ತಿ ಗೈಸ್ ದರ್ಶನ ಆಯ್ತು. ಏನು ಅದು ಅಂತ ರಶ್ ಇದೆ, ಪರವಾಗಿಲ್ಲ, ದರ್ಶನ ಚೆನ್ನಾಗಿ ಆಯ್ತು. ಮೊಸರನ್ನ ಈಗ ಸಖತ್ ಹೊಟ್ಟೆ ಶುಕ್ರವಾರ ಜಾಸ್ತಿ ರಶ್ ಇರುತ್ತೆ ಪಂಚಾಂಗ. ಮಂಗಳವಾರ ಶುಕ್ರವಾರನ ಸಖತ್ ಹೊಟ್ಟೆ ಸಿದಿದೆ. ಟೈಮ್ 12 ಗಂಟೆ ಆಗಿ ಬಂತು. ಬೆಳಗ್ಗಿಂದ ಉಪವಾಸ ಬಂದಿದೀವಿ, ಒಂದ್ ತೊಟ್ಟು ನೀರು ಸಹ ಕುಡ್ದಿಲ್ಲ, ಆತರ ಬಂದಿದೀವಿ. ದೇವ್ರನ್ನ ಹೇಳಿರ್ಲಿಲ್ಲ ಬಿಡಿ, ಅದ್ ಬೇರೆ ಪ್ರಶ್ನೆ. ದೇವ್ರ ಪ್ರಸಾದ ತಿನ್ನಿ. ಪ್ರಸಾದ ನಮ್ಮ ಮನೆ ಚೆಲ್ಲೆಯಾ. ಅದೇ ತಗೋಬೇಕು ಇಲ್ಲಿ. ಗೈಸು ಕರೆಕ್ಟಾಗಿ ಬೇಡ್ಕ ಬಂದಿಲ್ಲ, ಪ್ರಸಾದನ ಖಾಲಿ ಐತಲ್ಲ. ದೇವರು ನಮಗ್ ಖಾರ ಪೊಂಗಲ್ ಸಿಗ್ಲಿಲ್ಲ ಅಂದ್ರೆ ಸಿಹಿ ಪೊಂಗಲ್ ಸಿಗಂಗ್ ಮಾಡ್ತಾನೆ ದೇವ್ರೆ. ಅಲ್ಲಿ ರಾಯಗುಡ್ಡಕ್ಕೆ ಹೋಯ್ದು, ಅಲ್ಲಿ ಇಲ್ಲಿ ಶುರು ಆಗ್ಲಿಲ್ಲ, ಇಲ್ಲಿ ಬಂದು ಮುಗ್ದ ಹೋಯ್ತಲ್ಲ. ಅಲ್ಲಿ ಹೋದ್ರೆ ಅಲ್ಲಿ ಸಿಹಿ ಪೊಂಗಲ್ ಸಿಗುತ್ತೆ. ದೇವ್ರೆ ದೇವ್ರ ನಮಗೆ ಏನ್ ಒಳ್ಳೇದಾಗುತ್ತೆ ಅಂದ್ರೆ ಅದನ್ನೇ ಮಾಡೋದು. ಹಂಗ ಅನ್ಕೊಂಡ್ ಜೊತೆ ರೊಕ್ಕ ಬರ್ತಾ ಇದೀವಿ. 24 ವರ್ಷ ಆತಲ್ಲ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀನ್ ಚೆನ್ನಾಗಿ ಬರುತ್ತೆ. ಉಡುಪಿ ಕಿಚನ್ ಇಲ್ಲಿದೆ. ನನ್ನ ಕೇಳ ಮತ್ತೆ ಟಿಫನ್ ಇದೆಯಾ? ಯಾಕೆ ಎಲ್ಲ ಕ್ಲೀನ್ ಮಾಡ್ತಾರ ನೋಡಿ, ಯಾಕೆ ಇಲ್ಲ ಅನ್ಸುತ್ತೆ. ಗೈಸ್ ಕಸ ಖಾಲಿ ಆಗಿತ್ತು ಅಂತಾಗ ಹೋಟ್ಲಿಗೆ ಬಂದು ದೋಸೆ ಮತ್ತೆ ರೈಸ್ ಬಾತ್ ಆರ್ಡರ್ ಮಾಡಾನೆ. ಇವನು ಕಾಫಿ ಕುಡಿತೇವನೆ, ಇವನು ಗ್ಯಾಸ್ಟ್ರಿಕ್ ಅಂತ ಜೀರ ತಗೊಂಡವನೆ, ಮತ್ತೆ ಕಾಫಿ ಆರ್ಡರ್ ಮಾಡ್ಕಣ. ಎಂತ ನೋಡಿದ್ರು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಮಾತಾಡ್ತೀನಿ, ನಂದೇನ್ ನೋಡಂಗಿಲ್ಲ. ಅಲ್ಲೇ ಹುಡುಗಿ ಬೈಕ್ ಓಡಿಸ್ತೈತೆ ಅಂತ ಈ ನಮ್ಮ ಮಕ್ಳು ಅವ್ರು ನೋಡ್ತಾವ್ರೆ. ನಾನು ವಿಡಿಯೋ ಮಾಡ್ತಾ ಬೆಳೆನೇ ಲಗಾಯಿಸು.
ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಗಣೇಶ್ ಅಂತಾರೆ. ಏನ್ ಹೇಳಿ? ಗೈಸ್ ಫೈನಲಿ ಇವತ್ತೆಲ್ಲ ಟೆಂಪಲ್ ಸುತ್ತಾಡ್ಕೊಂಡು ದರ್ಶನ ಮಾಡ್ಕೊಂಡು ಪ್ರಸಾದ ಸಿಗ್ಲಿಲ್ಲ, ಹೋಟೆಲ್ ಟಿಫನ್ ತಿನ್ಕೊಂಡು ಇವತ್ತಿನ ಡೇನ ಮುಗಿಸ್ತಾ ಇದೀವಿ. ಈಗ ಏನೇನಿಲ್ಲ ರೂಮ್ಗೆ ಹೋಗಿ ಒಂದೇ ನಿದ್ದೆ ಮಾಡಿ ಪಾಚ್ಕೊಳದೆ. ಓಕೆ ಫ್ರೆಂಡ್ಸ್, ಬಾಯ್. ಏನಿಲ್ಲ ಫ್ರೆಂಡ್ಸ್, ಅಷ್ಟೇ. ನೋಡೋಣ, ನೀ ಬಾಯ್ ಹೇಳು. ಬಾಯ್ ನೀನು. ಅವಳೆ ಹುಡುಗಿ ಎಲ್ಲ ಕಡೆ ಇಲ್ಲೇ ಹೇಳಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.